ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋ ಸ್ಕೂಟರ್ ಹೋಂಡಾ ಡಿಯೋ 110 ಸಿಸಿ ದಾಗಿರುತ್ತೆ. ಈ ಸ್ಕೂಟರ್ ಡೈಲಿ ಕಮ್ಯೂಟರ್ ಸ್ಕೂಟರ್ ಆಗಿರುತ್ತೆ. ಮತ್ತೆ ಚಾಸಿಸ್ ನ ನೋಡೋದಾದ್ರೆ ಇದು ಅಂಡರ್ಬೋನ್ ಚಾಸಿಸ್ ಇಂದ ಬಂದಿರುತ್ತೆ. ಈ ಸ್ಕೂಟರ್ ಇವಾಗ ಹೇಗೆ ಎಲ್ರಿಗೂ ಫೇವರೇಟ್ ಆಗಿದೆಯೋ ಹಾಗೆ 2002ನೇ ಇಸ್ವಿಯಿಂದನೂ ಇದು ಎಲ್ರಿಗೂ ಫೇವರೇಟ್ ಆಗಿರುವಂತದ್ದು. ಯಾಕಂದ್ರೆ ಇದು ಲಾಂಚ್ ಆಗಿದ್ದ ಇಯರ್ ಬಂದು 2002ನೇ ಇಸ್ವಿಯಲ್ಲಿ ಭಾರತದಲ್ಲಿ. ಸೊ ಇದರಲ್ಲಿ ನಮಗೆ ಒಟ್ಟು ಎರಡು ವೇರಿಯಂಟ್ಸ್ ಬರುವಂತದ್ದು. ಸೊ ಒಂದು ಸ್ಟ್ಯಾಂಡರ್ಡ್, ಒಂದು ಡೀಲಕ್ಸ್. ಸೊ ಎರಡರಲ್ಲೂ ಜಾಸ್ತಿ ಮೇಜರ್ ಚೇಂಜಸ್ ಇರೋದಿಲ್ಲ. ಸೊ ಕೆಲವು ಚೇಂಜಸ್ ಇದೆ, ಅದು ಮುಂದೆ ಹೇಳ್ತಾ ಹೋಗ್ತೀನಿ ಏನು ಅಂತ. ಮತ್ತೆ ಪ್ರೈಸ್ ಅಲ್ಲೂ ಅಷ್ಟೇ ತುಂಬಾ ಚೇಂಜಸ್ ಇಲ್ಲ. ಹಾಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ನೋಡೋದಾದ್ರೆ ಒಟ್ಟು 5 ಕಲರ್ ಆಪ್ಷನ್ಸ್ ಬರುತ್ತೆ. ಯಾವ್ದಾದ್ರು ಅಂತ ನೋಡೋದಾದ್ರೆ ಬ್ಲ್ಯಾಕ್, ಗ್ರೇ, ಬ್ಲೂ, ಗ್ರೇ ಮೆಟಾಲಿಕ್, ರೆಡ್ ಮೆಟಾಲಿಕ್. ಬನ್ನಿ ಹಾಗಿದ್ರೆ ತಡ ಮಾಡ್ದಿರಾ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋಸ್ನ ನೋಡ್ತಾ ಇದ್ರೆ, ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಗಾಡಿದು ಫ್ರಂಟ್ ವ್ಯೂನ ನೋಡ್ತಿರ್ಬೋದು, ಎಷ್ಟು ಸಿಂಪಲ್ ಆಗಿ ಚೆನ್ನಾಗಿ ಕೊಟ್ಟಿರುವಂತದ್ದು. ಸಿಂಪಲ್ ಆಗಿ ಮಿರರ್ಸ್ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು, ಮತ್ತೆ ವೈಸರ್ ನ ನೋಡ್ತಿರ್ಬೋದು ಸೇಮ್ ಕಲರ್ ಅಲ್ಲಿ ಬಂದಿರುವಂತದ್ದು. ಮತ್ತೆ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ನಿಮಗೆ ಗ್ರೇ ಕಲರ್ ಅಲ್ಲಿ ಬಂದಿರುವಂತದ್ದು. DRLs ನಿಮಗೆ LED ಇಂದ ಬಂದಿರೋದು ನೋಡಿ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಇದ್ರದ್ದು ಫೈಬರ್ ಮೆಟೀರಿಯಲ್ ಅಲ್ಲಿ ಬಂದಿರೋದು, ಪ್ರೀಮಿಯಂ ಫೈಬರ್ ಇಂದ. ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲಿ ಡಿಯೋ ಅನ್ನೋ ಬ್ಯಾಡ್ಜಿಂಗ್ ಆಗಿರೋ ಕಡೆ ಬರುವಂತದ್ದು ನಿಮಗೆ. ಸೊ ಈ ಗಾಡಿಯಲ್ಲಿ ನಿಮಗೆ ಇದು ಸ್ಟ್ಯಾಂಡರ್ಡ್ ವೇರಿಯಂಟ್ ಆಗಿರೋದ್ರಿಂದ ಹಾಲೋಜಿನ್ ಹೆಡ್ ಲ್ಯಾಂಪ್ಸ್ ಮತ್ತೆ ಇಂಡಿಕೇಟರ್ಸ್ ಬರುವಂತದ್ದು. ಸೊ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ LED ದಲ್ಲಿ ಬರುತ್ತೆ. ಸೊ ಇದು ಮಡ್ಗಡ್ ಬಂದು ನಿಮಗೆ ಪ್ಯೂರ್ ಫೈಬರ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಸೊ ಪ್ರೀಮಿಯಂ ಫೈಬರ್ ಅಂತಾನೆ ಹೇಳ್ಬೋದು. ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಅಥವಾ ಗ್ರೇ ಕಲರ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಇನ್ನು ಸಸ್ಪೆನ್ಷನ್ ನೋಡ್ತಿರ್ಬೋದು, ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇಂದ ಬಂದಿರುವಂತದ್ದು. ಮತ್ತೆ ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ, ಅಂದ್ರೆ ಸ್ಟ್ಯಾಂಡರ್ಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಸ್ಟೀಲ್ ವೀಲ್ಸ್ ಬಂದಿರೋದು, ಯಾವುದೇ ರೀತಿ ಅಲಾಯ್ ಬಂದಿರೋದಿಲ್ಲ. ಅಲಾಯ್ ಬಂದು ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಬರುವಂತದ್ದು. ಎರಡು ವೇರಿಯಂಟ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಬರೋದಿಲ್ಲ, ಬರೋದೇ ಡ್ರಮ್ ಬ್ರೇಕ್ಸ್. ಡ್ರಮ್ ಬ್ರೇಕ್ ಸೈಜ್ ನೋಡೋದಾದ್ರೆ 130 mm ಆಗಿರುತ್ತೆ. ಮತ್ತೆ ಟೈರ್ ಸೈಜ್ ನೋಡೋದಾದ್ರೆ 90/90 12 ಇಂಚಸ್ ಇಂದ ಬಂದಿರುತ್ತೆ. ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಇನ್ನು ಹಿಂದೆಗಡೆ ಸೆಕ್ಷನ್ ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಹಿಂದೆಗಡೆ ಸೆಕ್ಷನ್ ಅಲ್ಲಿ ಬಂದಿರುವಂತಹ ಸಸ್ಪೆನ್ಷನ್ ಬಂದು ಯೂನಿಟ್ ಸ್ವಿಂಗ್ ಸಸ್ಪೆನ್ಷನ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು ರೆಡ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಅದೊಂದು ಸ್ಪೋರ್ಟಿ ಲುಕ್ ಬರ್ತಿರುವಂತದ್ದು. ಸೊ ಹಾಗೆ ಹಿಂದೆಗಡೆ ಇರುವಂತಹ ಟೈರ್ ಅಲ್ಲೂ ಕೂಡ ನಮಗೆ ಯಾವುದೇ ರೀತಿ ಅಲಾಯ್ ಇರೋದಿಲ್ಲ, ಸ್ಟೀಲ್ ವೀಲ್ ಆಗಿರುತ್ತೆ. ವೀಲ್ ಸೈಜ್ ನೋಡೋದಾದ್ರೆ 90/100 10 ಇಂಚಸ್ ಇಂದ ಬಂದಿರುತ್ತೆ. ಮತ್ತೆ ಹಿಂದೆಗಡೆನೂ ಕೂಡ ನಿಮಗೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡ್ರಮ್ ಬ್ರೇಕ್ ಸೈಜ್ ಬಂದು 130 mm ಆಗಿರುತ್ತೆ. ಸೊ ಹಾಗೆ ಹಿಂದೆಗಡೆ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಹಿಂದೆಗಡೆ ನಿಮಗೆ ಒಂದು ಸಿಂಪಲ್ ವ್ಯೂ ಇಂದ ಚೆನ್ನಾಗಿ ಕಾಣಿಸುವಂತದ್ದು ಹಿಂದೆಗಡೆ ಸೆಕ್ಷನ್ ನಿಮಗೆ. ಈ ಗಾಡಿದು ಇಂಜಿನ್ ಸ್ಪೆಸಿಫಿಕೇಶನ್ಸ್ ನೋಡ್ತಾ ಹೋಗೋಣ. ಸೊ ಇಂಜಿನ್ ಸಿಸಿ ಬಂದು ನಿಮಗೆ 109.51 ಸಿಸಿ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು 110 ಸಿಸಿಗೆ ಕನ್ಸಿಡರೇಷನ್ ತಗೊಳ್ಳುವಂಥದ್ದು. ಸೊ BHP ಅಂದ್ರೆ ಪವರ್ ನೋಡೋದಾದ್ರೆ 7.75 ಅಟ್ 8000 RPM ಇಂದ ಪ್ರೊಡ್ಯೂಸ್ ಆಗುವಂಥದ್ದು. ಟಾರ್ಕ್ ನಿಮಗೆ 9.03 Nm ಅಟ್ 5250 RPM ಇಂದ ಪ್ರೊಡ್ಯೂಸ್ ಆಗುವಂಥದ್ದು. ಇಂಜಿನ್ ಟೈಪ್ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 2 ವ್ಯಾಲ್ವ್ಸ್ ಇಂಜಿನ್ ಇಂದ ಬರುವಂತದ್ದು. ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂದ್ರೆ ಕ್ಲಚ್ ಆಗಿರುತ್ತೆ. ಸೊ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 5.3 ಲೀಟರ್ ಆಗಿರುತ್ತೆ. ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು 1 ಲೀಟರ್ ಆಗಿರುತ್ತೆ. ಸೊ ನಿಮಗೆ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಅದು ನಿಮಗೆ 1.3 ಲೀಟರ್ ಅಷ್ಟಾಗಿರುತ್ತೆ. ಸೊ ಒಂದು ರೈಡು ಅಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ಫುಲ್ ಟ್ಯಾಂಕ್ ಅಲ್ಲಿ ಹೋಗೋದಾದ್ರೆ ನಿಮಗೆ ಇದು 254 ಕಿಲೋಮೀಟರ್ ಅಷ್ಟು ದೂರ ಹೋಗ್ಬೋದಾಗಿರುತ್ತೆ. ಮತ್ತೆ ಇದು ಸ್ಟಾರ್ಟಿಂಗ್ ಟೈಪ್ ನೋಡೋದಾದ್ರೆ ನಿಮಗೆ ಶೆಲ್ಫ್ ಸ್ಟಾರ್ಟು ಇರುತ್ತೆ, ಮತ್ತೆ ನಿಮಗೆ ಕಿಕ್ಕರ್ ಸ್ಟಾರ್ಟು ಕೂಡ ಇರುತ್ತೆ. ಎರಡು ವೇರಿಯಂಟ್ ಅಲ್ಲೂ ಇದು ಸಿಮಿಲರ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಮತ್ತೆ ಇದರಲ್ಲಿ ಇಂಜಿನ್ ಆಟೋ ಆಫ್ ಆನ್ ಮೋಡ್ ಅನ್ನೋದು ಎರಡು ವೇರಿಯಂಟ್ ಅಲ್ಲೂ ನಿಮಗೆ ಬರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಸ್ಕೂಟರ್ ನಲ್ಲಿ ನಮಗೆ ಬೇಸ್ ವೇರಿಯಂಟ್ ಅಲ್ಲಿ ಅನಲಾಗ್ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಬರುವಂತದ್ದು ಇಲ್ಲಿ ನೋಡ್ತಿರೋ ಹಾಗೆ. ಸೊ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ 4.2 ಇಂಚಸ್ TFT ಡಿಸ್ಪ್ಲೇ ಬರುವಂತದ್ದು. ಸೊ ಬ್ಲೂಟೂತ್ ಆಪ್ಷನ್ ಎರಡು ವೇರಿಯಂಟ್ ಅಲ್ಲಿ ಬರೋದಿಲ್ಲ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಇದರಲ್ಲೇ ಬರುವಂತದ್ದು. ಸೊ ಬ್ಲೂಟೂತ್ ಆಪ್ಷನ್ ಇಲ್ಲದೆ ಇರೋದ್ರಿಂದ ನೀವು ಫೋನ್ಗೆ ಕನೆಕ್ಟ್ ಮಾಡ್ಕೊಳಕ್ ಆಗೋದಿಲ್ಲ ಒಂದು ಸ್ಕೂಟರ್ ನಲ್ಲಿ. ಇದು ಅನಲಾಗ್ ಡಿಸ್ಪ್ಲೇ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಫೀಚರ್ಸ್ ಎಲ್ಲ ಇರೋದಿಲ್ಲ ಇದರಲ್ಲಿ. ಸೊ ಇನ್ನು TFT ಡಿಸ್ಪ್ಲೇ ಇರೋದ್ರಲ್ಲಿ ನಿಮಗೆ ಆಟೋ ಬ್ರೈಟ್ನೆಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ, ಮತ್ತೆ ಮಲ್ಟಿ ಫಂಕ್ಷನಿಂಗ್ ಕೀ ಇರುತ್ತೆ ಅದನ್ನ ಯೂಸ್ ಮಾಡೋದಕ್ಕೆ. ಸೊ ಇನ್ನು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹೈ ಬೀಮು, ಲೋ ಬೀಮು, ಇಂಡಿಕೇಟರ್ ಸ್ವಿಚ್ ಮತ್ತೆ ಹಾರ್ನ್ ಸ್ವಿಚ್ ಪ್ರತಿಯೊಂದು ನಿಮಗೆ ಪ್ರೀಮಿಯಂ ಆಗಿ ಕಾಣಿಸ್ತಿರುವಂತದ್ದು. ಸೊ ಮತ್ತೆ ಇಂಜಿನ್ ಆಟೋ ಆಫ್ ಆನ್ ಕೂಡ ಸ್ವಿಚ್ ಇರುವಂತದ್ದು, ಮತ್ತೆ ಅಲ್ಲೇ ನೀವು ಗಾಡಿನ ಆನ್ ಮಾಡ್ಕೊಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ಒಂದು ಸ್ಕೂಟರ್ ಅಲ್ಲಿ ನಿಮಗೆ C-ಟೈಪ್ ಚಾರ್ಜಿಂಗ್ ಸಾಕೆಟ್ ಬರೋದಿಲ್ಲ, ಟಾಪ್ ವೇರಿಯಂಟ್ ಅಲ್ಲಿ ಬರುತ್ತೆ. ಸೊ ಸ್ವಿಚ್ ಇರುತ್ತೆ, ಅದನ್ನ ನೀವು ಹಾಕೊಬೇಕಾಗುತ್ತೆ ನೀವು ಅಡಿಷನಲ್ ಆಗಿ. ಮತ್ತೆ ಸ್ಪೇಸ್ ಕೂಡ ಇರುವಂತದ್ದು ಫೋನ್ ಇಟ್ಕೊಳ್ಳೋಕೆ. ಮತ್ತೆ ಸೀಟ್ ನ ಓಪನ್ ಮಾಡೋದಕ್ಕೆ ಮತ್ತೆ ಫ್ಯೂಲ್ ಕ್ಯಾಪ್ ಓಪನ್ ಮಾಡೋದಕ್ಕೆ ಸ್ವಿಚ್ ನಮಗೆ ಇಲ್ಲೇ ಬರುವಂತದ್ದು. ಕೀ ಸ್ಪೇಸ್ ಕೂಡ ಇರುವಂತದ್ದು. ಸೊ ನಿಮಗೆ ಇಲ್ಲೂ ಒಂದು ಚಿಕ್ಕ ಸ್ಪೇಸ್ ಇರುವಂತದ್ದು. ಅಡಿಷನಲ್ ಆಗಿ ನೀವು ಯಾವ್ದಾದ್ರು ಕೀಸು ಏನಾದ್ರು ಇಟ್ಕೊಳ್ಬಹುದಾಗಿರುತ್ತೆ. ಈ ಸ್ಪೇಸ್ ಅಲ್ಲಿ ಸ್ವಲ್ಪ ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿರುವಂತದ್ದು ನೋಡಿ, ಫೋನ್ ಜೊತೆಗೆ ಬೇರೆನೂ ಕೂಡ ಇಟ್ಕೊಬಹುದಾಗಿರುತ್ತೆ.
ಲೆಗ್ ಸ್ಪೇಸ್‌ನ ನೋಡ್ತಿರ್ಬೋದು ನಿಮ್ಗೆ ತುಂಬಾನೇ ಸಾಕಷ್ಟಿದೆ ಅಂತಾನೆ ಹೇಳ್ಬೋದು. ಇದನ್ನೇ ನಾವು ಎಕ್ಸ್‌ಪೆಕ್ಟ್ ಮಾಡೋದು ಸ್ಕೂಟರ್‌ಗಳಲ್ಲಿ. ತುಂಬಾನೇ ಚೆನ್ನಾಗಿದೆ. ಮತ್ತೆ ಫ್ಲಾಟ್ ಆಗಿರುವಂತದ್ದು ಕಾಲಿಟ್ಕೊಳ್ಳೋ ಜಾಗ ಅದು ಕೂಡ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಮತ್ತೆ ನಮಗೆ ಫ್ರಂಟ್ ಅಲ್ಲೂ ಕೂಡ ಒಂದು ಹುಕ್ ಇರುವಂತದ್ದು, ಬಟ್ ಅದಕ್ಕೆ ಯಾವುದೇ ರೀತಿ ಲಾಕ್ ಇಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ಒಂದು ನಮಗೆ ಹುಕ್ ಇರುವಂತದ್ದು. ಇದಕ್ಕೂ ಕೂಡ ಯಾವುದೇ ರೀತಿ ಲಾಕ್ ಇರೋದಿಲ್ಲ ನಮಗೆ. ಸೊ ಬೇಸಿಕ್ ಆಗಿ 2 ಹುಕ್ಸ್‌ನ ಕೊಟ್ಟಿರುವಂತದ್ದು ನಮಗೆ. ಬ್ರೇಕ್ ಲೀವರ್ಸು ಮತ್ತೆ ನಿಮಗೆ ಗ್ರಿಪ್ಪರ್ಸ್ ಎಲ್ಲ ನೋಡ್ತಿರ್ಬೋದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಲೋಕಲ್ ಫೀಲ್ ಆಗೋದಿಲ್ಲ. ಪ್ರೀಮಿಯಂ ಆಗಿ ಕೊಟ್ಟಿರುವಂತದ್ದು. ಸೊ ಹಾಗೆ ನಿಮಗೆ ಇಲ್ಲಿ ಫುಟ್ ರೆಸ್ಟ್ ಕೂಡ ನೋಡ್ತಿರ್ಬೋದು. ರಬ್ಬರ್ ಪ್ಯಾಡೆಡ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಹಾಗೆ ನಿಮಗೆ ಇದಕ್ಕೆ ಕಿಕ್ಕರ್ ಕೂಡ ಬರುತ್ತೆ ಆಗ್ಲೇ ಹೇಳ್ದಾಗೆ. ಸೊ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಬ್ಯಾಟರಿ ವೀಕ್ ಆಯ್ತು ಅಂತ ಹೇಳಿದ್ರೆ. ಡಬಲ್ ಸ್ಟ್ಯಾಂಡು ಮತ್ತೆ ಸೈಡ್ ಸ್ಟ್ಯಾಂಡು ಎರಡೂ ಕೂಡ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಬಂದಿರುತ್ತೆ. ಸೊ ಎರಡೂ ಕೂಡ ಯೂಸ್ ಮಾಡ್ಕೊಬಹುದಾಗಿರುತ್ತೆ ನಾವು. ಇನ್ನ ಸೀಟ್ ನ ನೋಡ್ತಿರ್ಬೋದು ನಿಮಗೆ ಸಿಂಗಲ್ ಸೀಟ್ ಬರುವಂತದ್ದು. ಸೊ ತುಂಬಾನೇ ಬ್ರಾಡ್ ಆಗಿ ಸ್ಟ್ರೆಚ್ ಆಗಿದೆ. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ ಕುತ್ಕೊಳ್ಳಕ್ಕೆ. ಸೊ ತುಂಬಾನೇ ಸಾಫ್ಟ್ ಆಗಿದೆ. ಪಿಲಿಯನ್ ರೈಡರ್ಗೂ ಅಷ್ಟೇ ಮತ್ತೆ ರೈಡರ್ಗೂ ಅಷ್ಟೇ. ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರತಿಯೊಂದು ಎರ್ಗಾನಮಿಕ್ಸ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡ್ತಿರ್ಬೋದು ಫುಟ್ ರೆಸ್ಟ್ ರಬ್ಬರ್ ಪ್ಯಾಡೆಡ್ ರೈಟ್ ಸೈಡ್ಗೂ ಕೂಡ ಮತ್ತೆ ಸೈಲೆನ್ಸರ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುತ್ತೆ. ಸೊ ನಿಮಗೆ 125 ಸಿಸಿದಲ್ಲಿ ಹೇಗೆ ಅಂತಂದ್ರೆ ಡಬಲ್ ಬ್ಯಾರಲ್ ಬರುತ್ತೆ. ಇದು ಸಿಂಗಲ್ ಬ್ಯಾರಲ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಅದ್ರ ಮೇಲ್ಗಡೆ ನಿಮಗೆ ಕವರ್ ಕೊಟ್ಟು ಅದನ್ನ ತುಂಬಾನೇ ಪ್ರೊಟೆಕ್ಟ್ ಮಾಡಿರುವಂತದ್ದು. ಸ್ಕೂಟರ್‌ಗೆ 36,000 ಕಿಲೋಮೀಟರ್ ಅಥವಾ 3 ವರ್ಷದೊಳಗಡೆ ವಾರಂಟಿನ ಕ್ಲೈಮ್ ಮಾಡಬಹುದಾಗಿರುತ್ತೆ. ಹಾಗೆ ಇದ್ರದ್ದು ಓವರಾಲ್ ವೆಯ್ಟ್ ಬಂದು 106 ಕೆಜಿ ಆಗಿರುತ್ತೆ. ಸೀಟ್ ಹೈಟ್ ಬಂದು 765 ಎಂಎಂ ಆಗಿರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್‌ನ ನೋಡೋದಾದ್ರೆ 160 ಎಂಎಂ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿರುವಂತದ್ದು ಗ್ರೌಂಡ್‌ಗೂನು ಮತ್ತೆ ಗಾಡಿಗೂನು. ಹಿಂದೆಗಡೆ ನೋಡ್ತಿರ್ಬೋದು ನಿಮಗೆ ಗ್ರಾಬ್ ರೈಲ್ಸ್ ಎಷ್ಟು ಅಗ್ರೆಸಿವ್ ಆಗಿರುವಂತದ್ದು. ಅದು ಕೂಡ ನಿಮಗೆ ರೆಡ್ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು ತುಂಬಾನೇ ಹೈಲೈಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನಿಮಗೆ ಹಿಂದೆಗಡೆ ಟೈಲ್ ಲ್ಯಾಂಪ್ ನಿಮಗೆ ಎಲ್ಇಡಿ ದಲ್ಲಿ ಬಂದಿರುತ್ತೆ. ಸೊ ಹಾಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಿ ಬರುವಂತದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಪ್ಲಾಸ್ಟಿಕ್ ಅಲ್ಲಿ ನಿಮಗೆ ಮಡ್ಗಡ್ನ ಕೊಟ್ಟಿರುವಂತದ್ದು ಹಿಂದೆಗಡೆನೂ ಕೂಡ. ಕೀ ಹಾಕೋ ಜಾಗದಲ್ಲೇ ನಿಮಗೆ ಫ್ಯೂಯಲ್ ಕ್ಯಾಪು ಮತ್ತೆ ಸೀಟ್‌ನ ಓಪನ್ ಮಾಡೋಕೆ ಸ್ವಿಚ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು. ಸೊ ಹಿಂದೆಗಡೆ ಫ್ಯೂಯಲ್ ಕ್ಯಾಪ್ ಓಪನ್ ಆಯ್ತು ಸ್ವಿಚ್ ಹಾಕಿದ ತಕ್ಷಣ ನೀವು ಸೀಟ್‌ನ ಎತ್ತಿ ಫ್ಯೂಯಲ್ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕುತ್ಕೊಂಡೇ ಕೂಡ ಇಲ್ಲಿ ಫ್ಯೂಯಲ್‌ನ ಹಾಕ್ಸ್ಬೋದು. ಸೊ ಹಾಗೆ ಇಲ್ಲಿ ನೀವು ಸೀಟ್ ಸ್ವಿಚ್‌ನ ಒತ್ತಿದ್ರೆ ಸೊ ಆ ಸೀಟ್‌ನ ಓಪನ್ ಮಾಡಿದ್ರೆ ನಾವು ಇಲ್ಲಿ ಡಿಕ್ಕಿ ಸ್ಪೇಸ್‌ನ ನೋಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ 18 ಲೀಟರ್ ಅಷ್ಟು ಸ್ಪೇಸ್ ಇರುವಂತದ್ದು ಇದ್ರೊಳಗಡೆ ನಮಗೆ. ಸೊ ಈ ಗಾಡಿದು ಎಕ್ಸಾಸ್ಟ್ ನೋಟ್‌ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ಗಾಡಿದು ಟಾಪ್ ಸ್ಪೀಡ್‌ನ ನೋಡೋದಾದ್ರೆ 95 ಕಿಲೋಮೀಟರಿಂದ 96 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಹಾಗೆ ಮೈಲೇಜ್ ನೋಡೋದಾದ್ರೆ 48 ಕಿಲೋಮೀಟರ್ ಪರ್ ಲೀಟರ್ ಇಂದ 50 ಕಿಲೋಮೀಟರ್ ಪರ್ ಲೀಟರ್ ಆಗಿರುತ್ತೆ. ಈ ಗಾಡಿದು ಸರ್ವಿಸ್ ಶೆಡ್ಯೂಲ್‌ನ ನೋಡೋದಾದ್ರೆ ಫಸ್ಟ್ ಸರ್ವಿಸ್ ನಿಮಗೆ 1,000 ಕಿಲೋಮೀಟರ್, ಸೆಕೆಂಡ್ ಸರ್ವಿಸು 6,000 ಕಿಲೋಮೀಟರ್, ಮೂರನೇ ಸರ್ವಿಸು 12,000 ಕಿಲೋಮೀಟರ್‌ಗಾಗಿರುತ್ತೆ. ಇದಿಷ್ಟುನು ಫ್ರೀ ಸರ್ವಿಸ್ ಆಗಿರುತ್ತೆ. ಅಂದ್ರೆ ಫ್ರೀ ಸರ್ವಿಸ್ ಅಂತಂದ್ರೆ ಬರೀ ನಿಮಗೆ ಲೇಬರ್ ಚಾರ್ಜಸ್ ಅಷ್ಟೇ ಫ್ರೀ ಇರುತ್ತೆ. ಬೇರೆ ಎಲ್ಲದಕ್ಕೂನು ಕಾಸ್ಟ್ ಆಗುತ್ತೆ. ಸೊ ಹಾಗೆ ಈ ಗಾಡಿದು ಆನ್ ರೋಡ್ ಪ್ರೈಸ್‌ನ ನೋಡ್ತಾ ಹೋಗೋಣ. ಸೊ ಎರಡು ವೇರಿಯಂಟ್ ಹೇಳ್ತೀನಿ. ಫಸ್ಟ್ ಬೇಸ್ ವೇರಿಯಂಟ್ ಹೇಳ್ತೀನಿ ನಿಮಗೆ. ಎಕ್ಸ್ ಶೋರೂಮ್ ಪ್ರೈಸ್ ಬಂದು ₹74,210, ಇನ್ಶೂರೆನ್ಸ್ ಬಂದು ₹6,348, ಟ್ಯಾಕ್ಸ್ ಬಂದ್ಬಿಟ್ಟು ₹10,860, ಅದರ್ಸ್ ಬಂದ್ಬಿಟ್ಟು ₹600. ಒಟ್ಟು ನಿಮಗೆ 92,000. ಸೊ 1,000 2,000 ಆ ಕಡೆ ಈ ಕಡೆ ಇಟ್ಕೊಳ್ಳಿ. ಸೊ 92,000 ಆನ್ ರೋಡ್ ಪ್ರೈಸ್ ಆಗಿರುತ್ತೆ. ಸೊ ನಿಮಗೆ ಟಾಪ್ ವೇರಿಯಂಟ್ ಬಂದ್ಬಿಟ್ಟು ₹85,888 ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಇನ್ಶೂರೆನ್ಸ್ ಬಂದು ₹6,866 ಆಗಿರುತ್ತೆ. ಟ್ಯಾಕ್ಸ್ ನಿಮಗೆ ₹12,415 ಆಗಿರುತ್ತೆ. ಅದರ್ಸ್ ಅಂತ ಹೇಳಿ ₹600. ಒಟ್ಟು ನಿಮಗೆ ₹1,06,000 ಆಗಿರುತ್ತೆ. ಸೊ ನಿಮಗೆ ಎರಡು ವೇರಿಯಂಟ್ಗೆ 5,000ದಿಂದ ₹6,000 ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ನಿಮಗೆ ಯಾವುದು ಸೂಕ್ತ ಅನ್ಸುತ್ತೆ ಅದನ್ನು ಟೆಸ್ಟ್ ರೈಡ್ ಮಾಡಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆಗ್ಲೇ ಹೇಳ್ದಾಗೆ ಎರಡು ವೇರಿಯಂಟ್ಸ್ ಅಲ್ಲೂ ನಮಗೆ ಮೇಜರ್ ಚೇಂಜಸ್ ಇಲ್ಲ. ಪ್ರೈಸ್ ವಿಚಾರದಲ್ಲೂ ಅಷ್ಟೇ, ಫೀಚರ್ಸ್ ವಿಚಾರದಲ್ಲೂ ಅಷ್ಟೇ. ಸೊ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ನಿಮಗೆ ಡಿಸ್ಕೌಂಟ್ ವಿಚಾರದಲ್ಲಿ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ನಿಮ್ದು ನಿಯರೆಸ್ಟ್ ಸರ್ವಿಸ್ ಸೆಂಟರ್ ಅಥವಾ ಶೋರೂಮ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದಿಷ್ಟು ಈ ಒಂದು ಸ್ಕೂಟರ್ನ ಮಾಹಿತಿ ಆಗಿರುತ್ತೆ. ಮತ್ತೆ ಯಾವುದೇ ಬೇರೆ ವೆಹಿಕಲ್ದು ಇನ್ಫಾರ್ಮೇಶನ್ಸ್ ಬೇಕಾಗಿತ್ತು ಅಂತ ಹೇಳಿದ್ರೆ ಈಗಾಗಲೇ ಸುಮಾರು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಮತ್ತೆ ಇನ್ನ ಎಕ್ಸ್ಟ್ರಾ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.